ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ. ಇಂದು ನಾನು ಧ್ಯಾನದ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ ಸ್ನೇಹಿತರೆ ತಮ್ಮೊಂದಿಗೆ. ಧ್ಯಾನವೆಂದರೆ ಏನು? ಧ್ಯಾನವೆಂದರೆ ಇದು ಒಂದು ಸಾಧಾರಣ ಪ್ರಶ್ನೆಯಲ್ಲ. ಇದರ ಅರ್ಥ ತುಂಬ ವಿಶಾಲವಾಗಿದೆ. ಮನಸ್ಸು ಮತ್ತು ದೇಹ ಒಂದೆಡೆ ಸೇರುವುದು, ವ್ಯಕ್ತಿಯ ಮನಸ್ಸಿನ ತರಬೇತಿ ಅಥವಾ ಅರಿವಿನ ಒಂದು ಕ್ರಮವನ್ನು ಉಂಟು ಮಾಡುವ ಆಚರಣೆಯಾಗಿದೆ. ಇದಕ್ಕೆ 10 ನಿಯಮಗಳನ್ನು ಪಾಲಿಸೋಣ ಸ್ನೇಹಿತರೆ. ಈ ವಿಡಿಯೋ ಕೇವಲ ಈಗ ತಾನೇ ಧ್ಯಾನವನ್ನು ಪ್ರಾರಂಭಿಸುವವರಿಗೆ ಮಾತ್ರ ಅನ್ವಯವಾಗುತ್ತದೆ ಸ್ನೇಹಿತರೆ. ಈ 10 ನಿಯಮಗಳನ್ನು ಹೇಳಬಯಸುತ್ತೇನೆ. ಮೊದಲನೆಯದಾಗಿ ಸ್ಥಳ, ಎರಡನೆಯದು ಸಮಯ, ಮೂರನೆಯದು ಆಸನ, ನಾಲ್ಕನೆಯದು ಶರೀರ ಸ್ಥಿತಿ, ಐದನೆಯದು ಪ್ರಾಣ, 6 ಇಂದ್ರಿಯಗಳ ಸ್ಥಿತಿ, 7 ಮನಸ್ಥಿತಿ, 8 ಧಾರಣ, 9 ಧ್ಯಾನ, 10 ಸಮಾಧಿ. ಈ 10 ನಿಯಮಗಳನ್ನು ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಸ್ನೇಹಿತರೆ. ತುಂಬ ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಸ್ಥಳ, ಸ್ವಚ್ಛವಾದ ಪವಿತ್ರವಾದ ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಲು. ಯಾಕೆಂದರೆ ಪ್ರತಿನಿತ್ಯ ಅದೇ ಸ್ಥಳದಲ್ಲಿ ಕುಳಿತುಕೊಂಡು ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಬೇಕು. ಸಮಯ, ಸೂರ್ಯೋದಯದ ಪೂರ್ವದಲ್ಲಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ. ನೀವು ಈ 2 ಸಮಯದಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಪ್ರತಿನಿತ್ಯ ಅದೇ ಸಮಯಕ್ಕೆ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಬೇಕು. ಆಸನ, ಆಸನದಲ್ಲಿ ಬೇರೆ ಬೇರೆ ಆಸನಗಳು ಇವೆ. ನಮಗೆ ಸೂಕ್ತವಾದ ಸರಳವಾದ, ನಮ್ಮ ಶರೀರವು ಅತ್ತಿತ್ತ ಅಲ್ಲಾಡದ ಹಾಗೆ 1 ಗಂಟೆ ಅಥವಾ ಅರ್ಧ ಗಂಟೆ ಧ್ಯಾನಕ್ಕೆ ಕೂಡಲು ಸಹಜವಾದ ಸುಖಾಸನದಲ್ಲಿ ಕೂಡಬೇಕು. ಒಂದು ಸ್ವಚ್ಛವಾದ ಮ್ಯಾಟನ್ನು ಹಾಸಿಕೊಂಡು ಕುಳಿತುಕೊಳ್ಳಬೇಕು ಧ್ಯಾನಕ್ಕೆ. 4 ಶರೀರ ಸ್ಥಿತಿ, ದೇಹ ಮತ್ತು ಬೆನ್ನು ಕುತ್ತಿಗೆಯ ಭಾಗ ನೇರವಾಗಿ ಇರಬೇಕು. ಅಂದರೆ ಸೊಂಟದ ಮೇಲ್ಭಾಗ ತುಂಬ ನೇರವಾಗಿ ಇಟ್ಟುಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. ಪ್ರಾಣ, 8ನೇದ್ದು, ಧ್ಯಾನಾಭ್ಯಾಸ ಮಾಡುವವರು ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡಬೇಕು. 2 ಮೂಗಿನ ಹೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಳ್ಳುವ ಮತ್ತು ಉಸಿರನ್ನು ಬಿಡುವ ಪ್ರಕ್ರಿಯೆಯನ್ನು ಮಾಡಬೇಕು. ಈ ಕ್ರಿಯೆಯನ್ನು ಇದಕ್ಕೆ ಪ್ರಾಣಾಯಾಮ ಎನ್ನುತ್ತಾರೆ ಸ್ನೇಹಿತರೆ. 6ನೇದು ಇಂದ್ರಿಯಗಳ ಸ್ಥಿತಿ. ನಮ್ಮ ಶರೀರದಲ್ಲಿ ಒಟ್ಟು 10 ಇಂದ್ರಿಯಗಳು, 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಯಾವ ದಿಕ್ಕನ್ನು ನೋಡದೆ, ಯಾವ ಶಬ್ದವನ್ನು ಕೇಳದೆ, ಕೇವಲ 2 ಹುಬ್ಬುಗಳ ಮಧ್ಯ ಅಂದರೆ ಭ್ರುಕುಟಿಯ ಮಧ್ಯದಲ್ಲಿ ಆಜ್ಞಾಚಕ್ರವನ್ನು ಗಮನಿಸುತ್ತಾ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಬೇಕು. 7 ಮನಸ್ಥಿತಿ. ಧ್ಯಾನಾಭ್ಯಾಸ ಮಾಡುವ ಪೂರ್ವದಲ್ಲಿ ನಮ್ಮ ಮನಸ್ಥಿತಿ ಬುದ್ಧಿಯನ್ನು ಪ್ರಶಾಂತವಾಗಿಟ್ಟುಕೊಂಡು ನಮ್ಮ ಮನಸ್ಥಿತಿಯನ್ನು ಧ್ಯಾನಾಭ್ಯಾಸಕ್ಕೆ ಕುಳಿತುಕೊಳ್ಳಬೇಕು. ಯಾವುದೇ ಭಯವಿಲ್ಲದೆ ಭಗವಂತನಿಗೆ ಶರಣಾಗತನಾಗಿ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಬೇಕು. ಧಾರಣ, ಧ್ಯೇಯವಿಲ್ಲದೆ ಧ್ಯಾನವಿಲ್ಲ. ಶುದ್ಧವಾದ ಪವಿತ್ರವಾದ ಧನಾತ್ಮಕ ವಿಚಾರಗಳನ್ನು ಸದಾಕಾಲ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಕಾರಣ ಇಷ್ಟೇ, ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನಮಗೂ ಸಹಜವಾಗಿ ಈ ಧನಾತ್ಮಕ ವಿಚಾರಗಳು ಬರುತ್ತವೆ. ಪವಿತ್ರವಾದ ಶುದ್ಧವಾದ ಸಂಕಲ್ಪಗಳನ್ನು ನಾವು ಸಹಜ ರೀತಿಯಾಗಿ ಧಾರಣೆ ಮಾಡಿಕೊಂಡು ಧ್ಯಾನಕ್ಕೆ ಕುಳಿತುಕೊಳ್ಳಲು ಅನುಕೂಲವಾಗುತ್ತದೆ ಸ್ನೇಹಿತರೆ. ಧ್ಯಾನ, ಎಲ್ಲ ರೀತಿಯಿಂದ ಎಲ್ಲ ಕಡೆಗಳಿಂದ ಬರುವ ಆಲೋಚನೆಗಳನ್ನು ನಿಯಂತ್ರಿಸಿ ಕೇವಲ ನಿರಾಕಾರ ಸ್ವರೂಪನಾದ ಆ ಶಿವನಲ್ಲಿ ಅಖಂಡವಾಗಿ ನಮ್ಮ ಮನಸ್ಸು ಬುದ್ಧಿಯನ್ನು ಹೆಚ್ಚು ಕಾಲ ಒಂದೇ ಸ್ವರೂಪದಲ್ಲಿ ಏಕಾಗ್ರತೆಗೊಳಿಸುತ್ತಾ ಕೂಡಬೇಕು. ಚಂಚಲತೆಯನ್ನು ನಿಯಂತ್ರಿಸಬೇಕು.
ಸಮಾಧಿ ಸ್ಥಿತಿಯನ್ನು ನಾವು ತಲುಪಬೇಕಾದರೆ ಸಾಧನೆ ತುಂಬ ಬೇಕಾಗುತ್ತದೆ. ತುಂಬಾ ಎಫರ್ಟ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಆ ನಿರಾಕಾರ ಸ್ವರೂಪನಾದ ಆ ಭಗವಂತನಲ್ಲಿ ತನ್ಮಯ ಆಗೋದು, ಆಲೋಚನಾರಹಿತವಾಗಿ ನಿರ್ವಿಕಲ್ಪವಾಗಿ ಆ ಶಿವನಲ್ಲಿ ಒಂದಾಗೋದು. ನಾನು ಈ ಧ್ಯಾನದ ಬಗ್ಗೆ ಮಾಹಿತಿ ತುಂಬಾ ಕಡಿಮೆ ಇದೆ ಸ್ನೇಹಿತರೆ. ಇದು ಧ್ಯಾನದ ಬಗ್ಗೆ ಮಾತನಾಡಬೇಕು ಎಂದರೆ ಒಂದು ದಿನವೂ ಸಾಲುವುದಿಲ್ಲ, ಒಂದು ತಿಂಗಳೂ ಸಾಲುವುದಿಲ್ಲ, ಒಂದು ವರ್ಷವೂ ಸಾಲುವುದಿಲ್ಲ, ಒಂದು ಜನ್ಮವೂ ಸಾಲುವುದಿಲ್ಲ. ಈ ಧ್ಯಾನದ ಕುರಿತು ನಾನು 1% ಕೂಡ ಮಾಹಿತಿಯನ್ನು ನಾನು ಇನ್ನೂ ನಿಮಗೆ ಹೇಳಿರುವುದಿಲ್ಲ. ಇದು ತುಂಬ ಸಂಕ್ಷಿಪ್ತವಾದ ಮಾಹಿತಿ. ಇದು ಕೇವಲ ಹತ್ತಿರವಿರುವ ಗುರುಗಳ ಸಹಯೋಗದೊಂದಿಗೆ ಈ ಧ್ಯಾನಾಭ್ಯಾಸವನ್ನು ಪ್ರಾರಂಭಿಸಿ ಸ್ನೇಹಿತರೆ. ಧನ್ಯವಾದಗಳು.